ನಮಸ್ಕಾರ. ಇವತ್ತು ನಾನು ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಅನ್ನ, ಪುಳಿಯೋಗರೆ ಪೌಡರು, ಒಣಮೆಣಸಿನ್ಕಾಯಿ, ಕರಿಬೇವು. 1 ಕಪ್ ಅನ್ನಕ್ಕೆ ಒಂದು ಅರ್ಧ ಕಪ್ ಪುಳಿಯೋಗರೆ ಪೌಡ್ರ್ ತೊಗೊಂಡು ಒಂದು ಅರ್ಧ ಕಪ್ ನೀರು ಹಾಕಿ, ಅರ್ಧ ಕಪ್ಗಿಂತ ಸ್ವಲ್ಪ ಕಮ್ಮಿನೇ ಹಾಕಿ ಈ ಥರ ಪುಳಿಯೋಗರೆ ಪೌಡ್ರನ್ನ ನೀರಿನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈ ಪುಳಿಯೋಗರೆ ಮನೇಲಿ ಮಾಡಿದ ಪುಳಿಯೋಗರೆ ಥರನೇ ಬರುತ್ತೆ. ನೀವು ಇದರಲ್ಲಿ ಪುಳಿಯೋಗರೆ ಪೌಡ್ರನ್ನ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟು. ಆ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದನೇ ಅದು ರುಚಿಯಾಗಿ ಬರುತ್ತೆ. ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಇದಕ್ಕೆ ಒಣಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಇದಕ್ಕೆ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಹಾಕಿದ್ದೀನಿ. ಈಗ ಇದಕ್ಕೆ ಮಾಡಿಟ್ಕೊಂಡಿರೋ ಈ ಪುಳಿಯೋಗರೆ ಮಿಶ್ರಣವನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ಈ ಗೊಜ್ಜು ಒಂದು 5 ನಿಮಿಷ ಹೀಗೆ ಕುದಿಸ್ಬೇಕು. ಸೀದೋಗಬಾರ್ದು, ಕಮ್ಮಿ ಉರಿ ಇಟ್ಕೊಂಡು ಮಾಡಬೇಕು. ಒಂದು 2 ಮಿನಿಟ್ಸ್ ಈ ಥರ ಚೆನ್ನಾಗಿ ಈ ಥರ ಕುದಿಸ್ಬಿಟ್ಟು ಈಗ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ಇವಾಗ ಇದನ್ನು ಅನ್ನದ ಮೇಲೆ ಹಾಕಿ ಮಿಕ್ಸ್ ಮಾಡಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಾನು ಪುಳಿಯೋಗರೆನ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈ ಥರ ಪುಳಿಯೋಗರೆ ರೆಡಿಯಾಗಿದೆ. ಈಗ ನೋಡಿದ್ರೆಲ್ಲ ಈಸಿಯಾಗಿ ಎಷ್ಟು ಸುಲಭವಾಗಿ ಪುಳಿಯೋಗರೆನ ಮಾಡ್ಬೋದು ಅಂತ. ನೀವು ಇದನ್ನು ಮನೆಯಲ್ಲಿ ಮಾಡಿ ನೋಡಿ. ಧನ್ಯವಾದಗಳು.